ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ವಿಡಿಯೋದಲ್ಲಿ 3 ರಾಶಿಗಳ 3 ತಿಂಗಳು ಹೇಗಿದೆ, ನೆಕ್ಸ್ಟ್ 3 ಮಂತ್ಸ್ ಹೇಗಿರುತ್ತೆ ಅನ್ನುವಂಥ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು. 3 ರಾಶಿ ಮೀನ, ವೃಶ್ಚಿಕ, ಕರ್ಕಾಟಕ ರಾಶಿ. ಮೀನ, ವೃಶ್ಚಿಕ ಮತ್ತು ಕರ್ಕಾಟಕ ರಾಶಿಯವರ 3 ತಿಂಗಳು ಹೇಗಿರುತ್ತೆ. ನೀವು ಈ 3 ರಾಶಿಯಲ್ಲಿ ಯಾವ್ದಾದ್ರು ಒಂದು ರಾಶಿ ಆಗಿದ್ರೆ 2 ಕಾರ್ಡ್ ಪೈಲ್ ಇದೆ ಅಲ್ಲ, 2 ಕಾರ್ಡ್ ಪೈಲ್ನಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಓಕೆ, ಇದು ಡೆಡಿಕೇಟೆಡ್ ಆಗಿರುವಂಥದ್ದು ಮೀನ, ವೃಶ್ಚಿಕ ಮತ್ತು ಕರ್ಕಾಟಕ. ಇವ್ರನ್ನ ನಾವು ವಾಟರ್ ಸೈನ್ಸ್ ಅಂತ ಹೇಳ್ತೀವಿ. ಇವರ ರಾಶಿಯ ನೆಕ್ಸ್ಟ್ 3 ಮಂತ್ಸ್ ಹೇಗಿರುತ್ತೆ ಅಕಾರ್ಡಿಂಗ್ ಟು ಟ್ಯಾರೋ. ಇಲ್ಲಿ 2 ಕಾರ್ಡ್ ಪೈಲ್ ಇದೆಯಲ್ಲ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾವ್ದು ರೆಸನೇಟ್ ಅನ್ಸುತ್ತೆ, ಯಾವ್ದು ಕನೆಕ್ಟೆಡ್ ಅನ್ಸುತ್ತೆ, ಆ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಮ ಮುಂದಿನ 3 ತಿಂಗಳು ಹೇಗಿರುತ್ತೆ, ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ. ಸೊ 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮುಂದಿನ 3 ತಿಂಗಳು ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತೆ, ನಿಮ್ಮ ಹೆಲ್ತ್ ಮತ್ತೆ ನಿಮ್ಮ ಲವ್ ಲೈಫ್, ನಿಮ್ಮ ರಿಲೇಶನ್ಶಿಪ್ಸ್ ಹೇಗಿರುತ್ತೆ, ಈ ವಿಷಯವಾಗಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಪ್ಕಮಿಂಗ್ 3 more months, ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತೆ ಮತ್ತು ನಿಮ್ಮ ಹೆಲ್ತ್ ಮತ್ತು ನಿಮ್ಮ ರಿಲೇಶನ್ಶಿಪ್ಸ್ ಮತ್ತು ದೈವದಿಂದ ಮೆಸೇಜ್ ಏನಿದೆ ನಿಮಗೆ. ಯು ಹ್ಯಾವ್ 2 ಮೆಸೇಜಸ್. ಜಡ್ಜ್ಮೆಂಟ್ ಬರ್ತಾ ಇದೆ, ಅದಾದ ನಂತರ ದ ವರ್ಲ್ಡ್ ಕಾರ್ಡ್ ಬಂದಿದೆ. 3 ತಿಂಗಳಲ್ಲಿ ಒಂದು ಮೇಜರ್ ಚೇಂಜ್ ಅಂತೂ ನಿಮ್ಮ ಲೈಫಲ್ಲಿ ಆಗಲೇಬೇಕು. ಇಂಪಾರ್ಟೆಂಟ್ ಡಿಸಿಷನ್ಸ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಮೇ ಬಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಬೇರೆ ಊರಿಗೆ ಹೋಗುವಂಥದ್ದು, ಸಮ್ ಕೈಂಡ್ ಆಫ್ ಏನು ಹೇಳ್ತಾರೆ ಟ್ರಾವೆಲ್ ರಿಲೇಟೆಡ್, ವರ್ಕ್ ರಿಲೇಟೆಡ್ ಟ್ರಾವೆಲ್ ನೋಡ್ತಾ ಇದ್ದೀನಿ. ಮತ್ತು ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ 6 of cups, ಹೆಲ್ತ್ 4 of cups ಬಂದಿದೆ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಫಾರ್ ಯು. ಜಡ್ಜ್ಮೆಂಟ್ ಬಂದಿರೋದ್ರಿಂದ ನೀವು ಒಂದಷ್ಟು ಇಂಪಾರ್ಟೆಂಟ್ ಡಿಸಿಷನ್ಸ್ನ ಈ 3 ತಿಂಗಳ ಒಳಗಡೆ ತಗೊಳ್ಳುವುದರಿಂದ, ಆಸ್ ಐ ಟೋಲ್ಡ್, ಮೇ ಬಿ ಜಾಬ್ ಚೇಂಜ್ ನೋಡ್ತಾ ಇದ್ದೀನಿ. ಸ್ಟ್ರಾಂಗ್ ಆಗಿ ಎಷ್ಟೋ ಜನಗೆ ಜಾಬ್ ಚೇಂಜ್ ನೋಡ್ತಾ ಇದ್ದೀನಿ. ಬೇರೆ ಜಾಗಕ್ಕೆ ಹೋಗುವಂಥದ್ದು, ಬೇರೆ ಕಂಟ್ರಿ, ಆ ಕೈಂಡ್ ಆಫ್ ರೀಲೊಕೇಶನ್ ಅದೂ ನೋಡ್ತಾ ಇದ್ದೀನಿ ನಾನು. 4 of swords ಇನ್ನೊಂದೇನು ಬರ್ತಾ ಇದೆ ಅಂದರೆ, ಇದರ್ಥ ಟ್ರಾವೆಲ್ ಆದ ನಂತರ ಕೆಲವರಿಗೆ ಒಂದು ಸ್ಮೂತ್ ಆಗೇ ಹೋಗುತ್ತೆ, ಏನಷ್ಟು ಅಡಚಣೆಗಳಾಗೋದಿಲ್ಲ ಆ ವಿಷಯವಾಗಿ. ಕೆಲವರಿಗೆ ಯಾವ ಜಾಬ್ ಇದೆ ಆ ಜಾಬ್ದಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನುವಂಥವ್ರು ಮಾತ್ರ ಜಾಬ್ ಚೇಂಜ್ ಆಗೋದಿಲ್ಲ. ಆದರೆ ಎಷ್ಟೋ ಜನ ಅವ್ರಿಗೆ ಬದಲಾಯಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರು ಅದನ್ನ ಖಂಡಿತವಾಗ್ಲೂ ಚೇಂಜ್ ಮಾಡ್ತಾರೆ ಮುಂದಿನ 3 ತಿಂಗಳು. ಆ ಥರದ್ದೊಂದು ಮೇಜರ್ ಶಿಫ್ಟ್ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಆ ಮೇಜರ್ ಶಿಫ್ಟ್ ಕೂಡ ಒಳ್ಳೇದೇ ರಿಸಲ್ಟ್ಸ್ ಕೊಡುತ್ತೆ. ಹೆಲ್ತ್ ವಿಷಯವಾಗಿ ಹರ್ಮಿಟ್ ಕಾರ್ಡ್ ಬಂದಿದೆ. ಹೌದು, ಸ್ವಲ್ಪ ಆಲಸ್ಯ ಆಗಿರುವಂಥದ್ದು ಮತ್ತು ಬಿಕಾಸ್ ಆಫ್ ಟ್ರಾವೆಲ್ ಇರಬಹುದು. ಒಟ್ಟಿನಲ್ಲಿ ಹೆಲ್ತ್ ವಿಷಯವಾಗಿ ಹುಷಾರಾಗಿ ಇರಲೇಬೇಕಾಗತ್ತೆ ನೆಕ್ಸ್ಟ್ 3 ಮಂತ್ಸ್. ಚಿಕ್ಕ ವಿಷಯಗಳಿಗೂ ಕೂಡ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಹೆಲ್ತ್ ಖಂಡಿತವಾಗ್ಲೂ ಬಿಗಡಾಯಿಸುತ್ತೆ. ಮತ್ತು 6 of cups ಬಂದಿರೋದ್ರಿಂದ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ದೇರ್ ಇಸ್ ಸಮ್ ಕೈಂಡ್ ಆಫ್ ಹೆಲ್ತ್ ಇಶ್ಯೂಸ್ ರೈಸಿಂಗ್. ಇಲ್ಲೂ ರೆಸ್ಟ್ ಇದೆ. ಮತ್ತೆ ಇಲ್ಲಿ ನಿಮ್ಮನ್ನ ಒಬ್ರು ಟೇಕ್ ಕೇರ್ ಮಾಡ್ಕೊಳ್ಳುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಆನ್ ದ ಹೋಲ್ ಹೌದು, ಹೆಲ್ತ್ ವಿಷಯವಾಗಿ ಒಂದಷ್ಟು ಏರುಪೇರುಗಳು ಖಂಡಿತವಾಗ್ಲೂ ಆಗುತ್ತೆ. ಅದರಿಂದ ಹುಷಾರಾಗಿರಿ. ಆಚೆ ತಿನ್ನುವಂಥದ್ದು ಅಥವಾ ನೀವೇನಾದ್ರೂ ಓವರ್ ಆಗಿ ಜಂಕ್ ತಿನ್ನುವಂಥದ್ದು, ಆ ಥರದ್ದು ಕೇರ್ಲೆಸ್ ಆಗಿರುವಂಥ ಒಂದು ಈಟಿಂಗ್ ಹ್ಯಾಬಿಟ್ಸ್ನ ಇಟ್ಕೊಂಡಿದ್ದೀರಾ ಅಂದರೆ ಈ ಕೂಡಲೇ ಅದನ್ನ ಸ್ವಲ್ಪ ನೀವು ಸ್ಟ್ರಿಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಯು ವಿಲ್ ಫಾಲ್ ಸಿಕ್. ಹುಷಾರಾಗಿರ್ಬೇಕಾಗತ್ತೆ. ಹೆಲ್ತ್ ವಿಷಯವಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತೂ ನಾನು ನೋಡ್ತಾ ಇದ್ದೀನಿ. ಅದು ನಿಮ್ಮ 3 months ರೀಡಿಂಗ್ ರಿಲೇಟೆಡ್ ಟು ಹೆಲ್ತ್. ರಿಲೇಶನ್ಶಿಪ್ಸ್ 3 of wands ಬರ್ತಾ ಇದೆ. ಅದಾದ ನಂತರ 3 of pentacles ಬಂದಿದೆ ಮತ್ತು 8 of cups. ನಿಮ್ಮ ಲೈಫಿಂದ ಒಬ್ರು ನಿಮ್ಮನ್ನ ಬಿಟ್ಟು ಹೋಗುವಂಥದ್ದು ಅಥವಾ ನೀವು ಬಿಟ್ಟು ಹೋಗುವಂಥದ್ದು ಒಂದು ರಿಲೇಶನ್ಶಿಪ್. ವಿತಿನ್ 3 months ನೀವು ತುಂಬಾನೇ ಆಸೆ ಪಡುವಂಥ ಒಂದು ಕನೆಕ್ಷನ್ ನೀವು ಕಳ್ಕೊಳ್ತೀರಾ. ಅದು ಇವಾಗ ನಿಮ್ಗಾಗ್ಲೇ ಆ ಥರದ ಒಂದು ಅನುಭವ ಬರ್ತಾ ಇರಬಹುದು.
ಅಂಡ್ ಅವ್ರು ನಿಮ್ಮನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇದಾರೋ ಅಥವಾ ನಿಮ್ಮನ್ನ ಇಲ್ ಟ್ರೀಟ್ ಮಾಡ್ತಾ ಇದಾರೋ, ಒಟ್ನಲ್ಲಿ ಒಂದು ಫ್ರೆಂಡ್ಲಿ ಕನೆಕ್ಷನ್ ಅಥವಾ ಒಂದು ರೊಮ್ಯಾಂಟಿಕ್ ಕನೆಕ್ಷನ್ ಯಾವುದೇ ಆಗಿರ್ಲಿ, ಅದೊಂದು ಕಾರಣಕ್ಕೇನೆ ಎಂಡ್ ಆಗುತ್ತೆ ವಿತ್ ಇನ್ 3 months. ರೆಡಿ ಆಗಿರಿ, ಯಾವ್ದನ್ನು ನೀವು ಬಲವಂತವಾಗಿ ನಿಮ್ ಲೈಫ್ ನಲ್ಲಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮೆಸೇಜಸ್ 1 ring circus ಅಂತ ಬರ್ತಾ ಇದೆ. ಅದಾದ ನಂತರ ಫ್ಲೈಯಿಂಗ್, ನಾನು ನಿಮ್ಗೆ ಹೇಳಿದ್ದೀನಿ ಅಬ್ರಾಡ್ ಹೋಗುವಂಥದ್ದು ಏನಾದ್ರು ಪ್ಲಾನ್ ಇದೆ ಅಂದ್ರೆ ಅದು ನಾನು ನೋಡ್ತಾ ಇದ್ದೀನಿ. ಆ ಥರದ್ದೊಂದು ಟ್ರಾವೆಲ್ ರಿಲೇಟೆಡ್ ಕಾರ್ಡ್ ಬಂದಿದೆ. ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಆ ಥರ ಬರ್ತಾ ಇದೆ ಅಂದ್ರೆ ಅದನ್ನ ಕೇರ್ಲೆಸ್ ಆಗಿ ತಗೊಳ್ಳುವಂಥದ್ದು ಅಥವಾ ಬೇಡ ಏನಕ್ಕೆ ಮಾಡಬೇಕು ಆ ಥರ ಒಂದು ಆಲಸಿಯಾಗಿರಕ್ ಹೋಗ್ಬೇಡಿ. ಒಳ್ಳೆಯ ಅವಕಾಶ ಬಂದಿದೆ ಅಂದ್ರೆ ಅದೃಷ್ಟ ಬಂದಿದೆ ಲೈಕ್ ನಿಮ್ಮ ಕಡೆಗೆ ಅಂತ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗತ್ತೆ. 1 ring circus ಬಂದಿರೋದ್ರಿಂದ ನೀವು ನಿಮ್ಮ ಮೇಲೆ ಡಿಪೆಂಡೆನ್ಸಿನ ಇಟ್ಕೊಳ್ಳಿ, ಬೇರೆ ಅವ್ರಿಗೆ ನಿಮ್ಮ ಪವರ್ನ ಕೊಡಕ್ ಹೋಗ್ಬೇಡಿ. ಏನಾಗುತ್ತೆ ಒಂದೊಂದ್ಸಲ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ನಿಮ್ಮನ್ನ ಇಲ್ ಟ್ರೀಟ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಟ್ರೀಟ್ ಮಾಡುವಂಥದ್ದು ನಡೀಬಹುದು. ಸೊ ಆ ವಿಷಯವಾಗಿ ನೀವು ನಿಮ್ ಲೈಫಲ್ಲಿ ಯಾರು ಬರ್ತಾರೆ ಅಂತವ್ರು ಹೇಗ್ ಟ್ರೀಟ್ ಮಾಡ್ತಾರೆ ಇದನ್ನೆಲ್ಲ ಒಬ್ಸರ್ವ್ ಮಾಡಿ. ಯಾರು ನಿಮ್ನ ಸರಿಯಾಗಿ ಒಂದು ರೆಸಿಪ್ರಿಕೇಟ್ ಅಥವಾ ಆ ಥರದೊಂದು ಕನೆಕ್ಷನ್ ನ ಸರಿಯಾಗಿ ನೋಡ್ಕೊಳ್ದೆ ಇರುವಂಥದ್ದು, ತೀರಾನೇ ನೆಗ್ಲೆಕ್ಟ್ ಮಾಡುವಂಥದ್ದು ನಿಮ್ ಲೈಫ್ ನಲ್ಲಿ ನಡೀತಾ ಇದೆ ಅಂದ್ರೆ ಅಂತವರಿಂದ ಕಟ್ ಆಫ್ ಆಗುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ರು, ಮೀನ, ವೃಶ್ಚಿಕ, ಕರ್ಕಾಟಕ, ವಾಟರ್ ಸೈನ್ಸ್ ರೀಡಿಂಗ್ ಇದು. ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಕೂಡ ನಾನೀಗ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಬರಲಿದೆ ನಿಮ್ಮ ಲೈಫಿಗೆ, ಯಾವ ರೀತಿಯಾದ ಬದಲಾವಣೆಗಳು ಆಗಲಿದೆ 3 ತಿಂಗಳು ಅಂತ ನಾನು ನಿಮ್ಗೆ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 months. ರಿಲೇಶನ್ಶಿಪ್ ಮತ್ತೆ ದೈವದಿಂದ ಏನಿದೆ ನಿಮ್ಗೆ ಮೆಸೇಜ್ ಅಂತಾನು ನಾನು ನಿಮ್ಗೆ ಚೆಕ್ ಮಾಡಿ ಹೇಳ್ತೀನಿ. ದೈವದಿಂದ ಯಾವ ಮೆಸೇಜ್ ನಿಮ್ಗೆ ಬರಲಿದೆ, ಏನಿದೆ, ವಾಟ್ ಇಸ್ ಕಮಿಂಗ್ ಅಪ್ ಫಾರ್ ಯು. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ನ್ಯೂ ಜಾಬ್, ನ್ಯೂ ಆಫರ್ ಅದು ನೋಡ್ತಾ ಇದ್ದೀನಿ. ಮತ್ತೆ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್, ನೀವು ಮುಂದೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದೆ ಅಂದ್ರೆ ಮಾಡ್ತೀರಾ. ಮತ್ತೆ ಎಂಪರರ್ ಇಸ್ ಸ್ಟ್ರಾಂಗ್ ಪೊಸಿಷನ್ ಕಾರ್ಡ್, ಅಮೇಝಿಂಗ್ ಬರ್ತಾ ಇದೆ. ಆಕ್ಚುಲಿ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಹಣಕಾಸಿನ ವಿಷಯವಾಗಿ ನಾನು ಒಳ್ಳೆಯ ಬದಲಾವಣೆಗಳು ಮತ್ತು ಗುಡ್ ಕೈಂಡ್ ಆಫ್ ಎನರ್ಜಿ ಪಿಕ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ನೀವು ಇದರಲ್ಲಿ ಯಾವುದೇ ರೀತಿಯಾದ ಲಾಸ್, ಪ್ರಾಬ್ಲಮ್ಸ್ ಆ ಥರ ಏನೂ ನೋಡ್ತಾ ಇಲ್ಲ. ಬಿಗ್ ಶಿಫ್ಟ್ ಕೆಲವರಿಗಾಗುತ್ತೆ, ಕೆಲವರಿಗೆ ಒಂದು ಆಸ್ ಐ ಟೋಲ್ಡ್ ಪ್ರಮೋಷನ್, ಟ್ರಾನ್ಸಿಷನ್ ಕೂಡ ನಾನು ನೋಡ್ತಾ ಇದ್ದೀನಿ. ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಸ್ಲೋ ಗ್ರೋತ್ ಅಂತೂ ಖಂಡಿತವಾಗ್ಲೂ ಇದೆ. ನೀವೇನಾದ್ರೂ ಶೇರ್ ವಿಷಯವಾಗೋ ಅಥವಾ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಏನಾದ್ರೂ ಒಂದು ಪ್ರಾಜೆಕ್ಟಿಗೆ ನೀವು ಕೈ ಹಾಕ್ತಾ ಇದ್ದೀರಾ ಅಂದ್ರೆ ಅದು ನಿಧಾನವಾಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ, ಪಾಸಿಟಿವ್ ಆಗಿ ಪ್ರಾಫಿಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಂಪರರ್ ಬಂದಿರೋದ್ರಿಂದ ನಿಮ್ಮ ಜಾಬ್ ಸ್ಟೆಬಿಲಿಟಿ ಚೆನ್ನಾಗಿದೆ. ನೀವು ಎಲ್ಲಿದ್ದೀರಾ ಆ ಒಂದು ಜಾಗದಲ್ಲಿ ತುಂಬಾ ಒಳ್ಳೆಯ ಪ್ರೋಗ್ರೆಷನ್ ಇದೆ, ಅದು ಕೂಡ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ ಅಫ್ಕೋರ್ಸ್ ಜಾಬ್ ಇಲ್ಲ, ಜಾಬ್ ಹುಡುಕ್ತಾ ಇದಾರೆ, ಜಾಬ್ ಕಡೆಗೆ ಅವರು ತುಂಬಾ ಎಫರ್ಟ್ ಹಾಕ್ತಾ ಇದಾರೆ ಅಂದ್ರೆ ವಿತ್ ಇನ್ 3 months ಒಳ್ಳೆಯ ಆಫರ್, ಒಳ್ಳೆಯ ಜಾಬ್, ಒಳ್ಳೆಯ ಸ್ಯಾಲರಿ ಇರುವಂತಹ ಒಂದು ಜಾಬ್ ಸಿಗುವಂಥದ್ದು ನೋಡ್ತಾ ಇದ್ದೀನಿ. ರಿಲೇಟೆಡ್ ಟು ಹೆಲ್ತ್, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ಕಿಂಗ್ ಅಂಡ್ ಕ್ವೀನ್ ಬಂದಿದೆ, ಮತ್ತೆ ಏಸ್ ಆಫ್ ಕಪ್ಸ್ ಬಂದಿದೆ. ಯಾರು ಈ ಒಂದು ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿದ್ರಿ, ಯಾವುದೇ ರೀತಿಯಾದ ಹೆಲ್ತ್ ಕಾಂಪ್ಲಿಕೇಶನ್ಸ್, ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಆರಾಮಾಗಿರ್ತೀರಾ ಮತ್ತು ನೀವು ಎಂಜಾಯ್ ಮಾಡ್ತೀರಾ, ಸ್ಪೆಷಲಿ ಆಕ್ಟಿವ್ ಆಗಿರ್ತೀರಾ. ಮತ್ತೆ ನಿಮ್ಮ ಡೈಲಿ ಹ್ಯಾಬಿಟ್ಸ್ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದೊಳೋದಂತ ಆಗಿರ್ಬೋದು ಅಥವಾ ನೀವೇನೇನು ಮಾಡ್ತೀರಾ ಯೂಶಲಿ ಆ ರೊಟೀನ್ಗೂ ಕೂಡ ಯಾವುದೇ ರೀತಿಯಾದ ಒಂದು ಅಡೆತಡೆಗಳನ್ನ ನಾನು ನೋಡ್ತಾ ಇಲ್ಲ. ತುಂಬಾ ಎಂಜಾಯ್ ಒಂದು ಎನರ್ಜಿನಲ್ಲೇ ಇರ್ತೀರಾ, ಒಂದು ಪಾಸಿಟಿವ್ ಫ್ಲೋ ನಲ್ಲಿ ಇರ್ತೀರಾ. 3 ತಿಂಗಳು ತುಂಬಾ ಚೆನ್ನಾಗೇ ಇದೆ. ನಾನು ಹೆಲ್ತ್ ವಿಷಯವಾಗಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್, ಕಾಂಪ್ಲಿಕೇಶನ್ಸ್ ನೋಡ್ತಾ ಇಲ್ಲ. ಟಚ್ ವುಡ್ ಹಾಗೆ ಇರ್ಲಿ ನಿಮ್ಗೆ. ಮತ್ತೆ ರಿಲೇಟೆಡ್ ಟು ಲವ್ 10 of wands ಬರ್ತಾ ಇದೆ, ರಿಲೇಶನ್ಶಿಪ್ಸ್ 10 of swords ಬರ್ತಾ ಇದೆ, ಸ್ಟಾರ್ ಬರ್ತಾ ಇದೆ. ಸೊ ನಿಮ್ಮ ಬೆಲೆ ನಿಮ್ಗೆ ಗೊತ್ತಿದೆ. ಬೇಸಿಕ್ಲಿ ನಿಮ್ಗೇನ್ ಬೇಕು, ನಿಮ್ಗೇನ್ ಬೇಡ, ನಿಮ್ಮ ಬಗ್ಗೆ ಅರಿವು ನಿಮ್ಗೆ ತುಂಬಾ ಚೆನ್ನಾಗಿ ಆಗಿರೋದ್ರಿಂದ
ನೀವು ಟಾಲರೇಟ್ ಮಾಡೋದಿಲ್ಲ. ಯಾರು ನಿಮ್ಗೆ ಇಲ್ ಟ್ರೀಟ್ ಮಾಡ್ತಾರೆ, ಯಾರು ನಿಮ್ಗೆ ಬೇಜಾರ್ ಮಾಡ್ತಾರೆ, ಅವ್ರಿಗೆ ಬುದ್ಧಿ ಕಲ್ಸೋದಾಗಿರ್ಬೋದು, ಅವ್ರನ್ನ ಎಲ್ಲಿಡ್ಬೇಕೋ ಅಲ್ಲಿಡುವಂಥದ್ದಾಗಿರ್ಬೋದು, ನಿಮ್ಮ ಬೌಂಡ್ರೀಸ್ ನ ಸೆಟ್ ಮಾಡುವಂಥದ್ದಾಗಿರ್ಬೋದು, ಹಾಗೆಲ್ಲ ನಡ್ಕೊಳ್ತೀರಾ. ಬೇಸಿಕಲಿ ನೀವು ತುಂಬಾ ಹೈಯರ್ ಪೊಸಿಷನ್ ಅಂಡ್ ಹೈಯರ್ ಲೆವೆಲ್ ನಲ್ಲಿ ಇರ್ತೀರಾ. ನಿಮ್ಮ ಅಟೆನ್ಷನ್ ಜನಕ್ಕೆ ಬೇಕಾಗುತ್ತೆ. ಅಂತ ಜನರು ನಿಮ್ಮನ್ನ ಪ್ರೀತಿಸುವಂತ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ಮೇಲೆ ಒಂದ್ ಸ್ವಲ್ಪ ಅಸೂಯೆ, ಎನ್ವಿಯಸ್, ಜೆಲಸಿ ಈ ತರ ಜನರು ಯಾರು ಬರ್ತಾ ಇದಾರೆ ಅಂದ್ರೆ ನಿಮ್ಗೆ ಮುಂಚೆನೆ ಗೊತ್ತಾಗುತ್ತೆ. ಹಾಗೂ ಅವ್ರನ್ನ ಹೇಗೆ ಕಟ್ ಆಫ್ ಮಾಡೋದು, ಎಲ್ಲಿ ಎಷ್ಟು ಇಡಬೇಕು, ಎಷ್ಟು ಮಾತಾಡಬೇಕು ಅನ್ನೋ ಹಾಗೆ ನೀವು ಹ್ಯಾಂಡಲ್ ಮಾಡ್ತೀರಾ, ವಿಚ್ ಇಸ್ ಅಮೇಝಿಂಗ್. ಸೊ ಅಗೇನ್ ಅಮೇಝಿಂಗ್ ರಿಸಲ್ಟ್ಸ್ ಫಾರ್ ದ 3 months ನಿಮ್ಗೆ ನಾನು ನೋಡ್ತಾ ಇದ್ದೀನಿ. ಕಮಿಂಗ್ ಅಪಾರ್ಟ್ ಒಂದ್ ರಿಲೇಶನ್ಶಿಪ್ ನಲ್ಲಿ ನೀವು ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ನ ಅನುಭವಿಸಿ ಅವ್ರು ಬೇಡ ಅಂತಾನೆ ನೀವು ನಿಮ್ ಕಡೆಯಿಂದ ಬ್ಲಾಕ್ ಆಗ್ಬೋದು, ನಿಮ್ ಕಡೆಯಿಂದ ನೋ ಕಾಂಟ್ಯಾಕ್ಟ್ ಆಗ್ಬೋದು. ನೀವೇ ಏನೋ ಒಂದು ಡಿಸಿಷನ್ ತಗೋತೀರಾ, ಇವ್ರನ್ನ ನಾನು ಮತ್ತೆ ನೋಡಬಾರ್ದು ಅಂತ. ಲಿಸ್ನಿಂಗ್ ಬಂದಿರೋದ್ರಿಂದ ನಿಮ್ಮ ಇಂಟ್ಯೂಷನ್, ನಿಮಗೇನ್ ಬೇಕು, ನಿಮ್ಗೇನ್ ಬೇಡ ಅನ್ನುವಂಥ ಒಂದು ಕ್ಲಾರಿಟಿ ತಗೊಂಡು ನೀವು ತುಂಬಾ ಫೋರ್ಸಿಬ್ಲಿ ಏನು ಮಾಡಕ್ ಹೋಗಲ್ಲ. ಇನ್ನ 3 ತಿಂಗಳು ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೆ, ನಿಮ್ಮ ಪ್ರಕಾರವಾಗಿ ಅಂದ್ರೆ ಯು ವಿಲ್ ಬಿ ದ ಬೆಸ್ಟ್ ಡಿಸಿಷನ್ ಮೇಕರ್ ಅಂತ ಹೇಳ್ಬೋದು. ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡು ಲೈಫ್ ಲೆಸನ್ಸ್ ನಿಮ್ಗೆ ಗೊತ್ತಾಗಿರೋದ್ರಿಂದ ಯಾವುದೇ ರೀತಿಯಾದ ತಪ್ಪುಗಳನ್ನ ನೀವು ಮಾಡೋ ತರ ನಾನು ನೋಡ್ತಾ ಇಲ್ಲ. ಆನ್ ದ ಹೋಲ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಳ್ಳೆಯ ಕೇಳುಗರಾಗಿರ್ತೀರಾ. ಜನಕ್ಕೆ ನಿಮ್ಮ ಅಟೆನ್ಷನ್ ಮತ್ತು ನಿಮ್ಮ ಟೈಮ್ ನ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಅಂತ ಒಂದು ಪಾಸಿಟಿವ್ ಫ್ಲೋ ಅಂಡ್ ಬ್ಯೂಟಿಫುಲ್ ಎನರ್ಜಿನಲ್ಲಿ 3 ತಿಂಗಳು ಇರ್ತೀರಾ ನೀವು. ದಟ್ ವಾಸ್ ಯುವರ್ ರೀಡಿಂಗ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.